ನಂದಿ ಟಿವಿಗೆ ಸ್ವಾಗತ. ನಾನು ನಿಮ್ಮ ಲಕ್ಷ್ಮೀ ಶ್ರೀನಿವಾಸ್. ಹಿಂದೂ ಮುಸ್ಲಿಮರ ಭಾವೈಕ್ಯತೆಯನ್ನ ಸಾರುವ ಹಬ್ಬವಾದಂತಹ ಮೊಹರಂ ಹಬ್ಬ ಆರಂಭವಾಗಿದ್ದು, ಬಾಗೇಪಲ್ಲಿ ಪಟ್ಟಣ ಸೇರಿದಂತೆ ತಾಲೂಕಿನಾದ್ಯಂತ ವಿವಿಧೆಡೆ ಪಂಜಿಯನ್ನ ಸ್ಥಾಪಿಸಿ ಪೂಜಿಸಲಾಗುತ್ತಿದೆ. ಪ್ರತಿಯೊಂದು ಧರ್ಮದಲ್ಲೂ ಹೊಸ ವರ್ಷದ ಆಚರಣೆ ಇದೆ. ಹಿಂದೂ ಧರ್ಮದಲ್ಲಿ ಚಂದ್ರಮಾನ ಯುಗಾದಿ, ಕ್ರೈಸ್ತರಲ್ಲಿ ಜನವರಿ ತಿಂಗಳ ಮೊದಲನೆಯ ದಿನದ ರೀತಿಯೇ ಇಸ್ಲಾಂ ಧರ್ಮದಲ್ಲೂ ಮೊಹರಂ ತಿಂಗಳ ಮೊದಲನೇ ದಿನದ ಹೊಸ ವರ್ಷದ ಆರಂಭದ ದಿನವಾಗಿದೆ. ಅಮಾವಾಸ್ಯೆಯ ನಂತರ ಚಂದ್ರನ ದರ್ಶನವಾದ ದಿನದಿಂದಲೇ ಮೊಹರಂ ಹಬ್ಬ ಪ್ರಾರಂಭವಾಗುತ್ತದೆ. ಪ್ರವಾದಿ ಹಜ್ರತ್ ಮೊಹಮ್ಮದ್ ಪೈಗಂಬರ್ ಮೊಮ್ಮಕ್ಕಳಾದ ಹಜ್ರತ್ ಇಮಾಮ್ ಹಸನ್ ಮತ್ತು ಇಮಾಮ್ ಹುಸೇನ್ ಇಸ್ಲಾಂ ಧರ್ಮದ ರಕ್ಷಣೆಗಾಗಿ ಹೋರಾಡಿ ಯುದ್ಧದಲ್ಲಿ ಹುತಾತ್ಮರಾದ ಕಾರಣ ಅವರ ತ್ಯಾಗ ಮತ್ತು ಬಲಿದಾನಗಳ ಬಗ್ಗೆ ಜನರಲ್ಲಿ ಜಾಗೃತಿ ಮೂಡಿಸಲು ಮುಸ್ಲಿಮರು ಮೊಹರಂ ಹಬ್ಬವನ್ನು ಆಚರಿಸುತ್ತಾರೆ. ಬಾಗೇಪಲ್ಲಿ ಪಟ್ಟಣದ ಶ್ರೀ ಬೈಲಾಂಜನೇಯ ಸ್ವಾಮಿ ದೇವಸ್ಥಾನದ ಪಕ್ಕ ಮಲ್ಲಸಂದ್ರ, ನಾರೇಮುದ್ದೇಪಲ್ಲಿ, ಮರ್ಗಾನಕುಂಟೆ, ಗೂಳೂರು, ಜೂಲಪಾಳ್ಯ, ಚೇಳೂರು, ಬೆಳ್ಳೂರು ಸೇರಿದಂತೆ ಇತರೆ ಕಡೆಗಳಲ್ಲಿ ಪಂಚಗಳ ರೂಪದಲ್ಲಿ ದೇವರನ್ನ ಕೂರಿಸಿ ಪ್ರತಿನಿತ್ಯ ಪೂಜೆ ಸಲ್ಲಿಸಲಾಗುತ್ತದೆ. ಮುಸ್ಲಿಂ ಮತ್ತು ಹಿಂದೂ ಸಮುದಾಯದವರು ಒಟ್ಟಿಗೆ ಮೊಹರಂ ಆಚರಿಸುವುದು ವಿಶೇಷ. ಗ್ರಾಮೀಣ ಭಾಗದಲ್ಲಿ ಈ ಆಚರಣೆಯಲ್ಲಿ ಹಿಂದೂಗಳೇ ಹೆಚ್ಚಾಗಿ ಭಾಗವಹಿಸುತ್ತಾರೆ. ಪಂಜಗಳ ಮೆರವಣಿಗೆಯಲ್ಲಿ ಹುಲಿ ವೇಷಧಾರಿಗಳು ಹಲಗೆಯ ಸದ್ದಿಗೆ ತಕ್ಕಂತೆ ನೃತ್ಯ ಮಾಡುತ್ತಾರೆ. ಗ್ರಾಮಗಳಲ್ಲಿ ಜನರು ನೀಡುವ ಹಣ ಮತ್ತು ಪದಾರ್ಥಗಳನ್ನು ಸಂಗ್ರಹಿಸಿಕೊಂಡು ದೇವರಿಗೆ ಅರ್ಪಿಸುತ್ತಾರೆ. ಮೊಹರಂ ತಿಂಗಳ 1 ರಿಂದ 10ನೇ ದಿನದವರೆಗೆ ಮೊಹಮ್ಮದ್ ಪೈಗಂಬರ್ ಮೊಮ್ಮಕ್ಕಳಾದ ಹಸನ್ ಮತ್ತು ಹುಸೇನ್ ನೆನಪಿನಲ್ಲಿ ಬಡವರಿಗೆ ಪ್ರತಿದಿನ ಸಂಜೆ ಪ್ರಸಾದ ಶರ್ಬತ್ ವಿತರಿಸಲಾಗುತ್ತದೆ. 7ನೇ ದಿನದಿಂದ 9ನೇ ದಿನದವರೆಗೆ ಪಂಜಗಳ ಮೆರವಣಿಗೆ ಮಾಡುತ್ತಾರೆ. ಮೆರವಣಿಗೆ ಮನೆಗಳ ಹತ್ತಿರ ಬಂದಾಗ ಪಾತೇಹ, ಹೂವು, ಮಂಡಕ್ಕಿ, ಸುಗಂಧ ದ್ರವ್ಯ, ಹಣ್ಣು, ತೆಂಗಿನಕಾಯಿ ಹಾಗೂ ಸಿಹಿ ಸಮರ್ಪಿಸುತ್ತಾರೆ. 9ನೇ ದಿನದ ರಾತ್ರಿ 12 ರಿಂದ 2 ಗಂಟೆಯಲ್ಲಿ ವಿವಿಧ ಬೇಡಿಕೆಗಳಿಗಾಗಿ ಹರಕೆ ಹೊತ್ತವರು ಹಾಗೂ ಪಂಚಗಳನ್ನು ಹೊತ್ತವರು ಅಗ್ನಿಗುಂಡದ ಮೇಲೆ ನಡೆಯುತ್ತಾರೆ. 10ನೇ ದಿನ ಪಂಚಗಳನ್ನು ತೊಳೆದು ಮುಂದಿನ ವರ್ಷಕ್ಕೆ ಸ್ವಸ್ಥಾನದಲ್ಲಿ ಇಟ್ಟು ಭದ್ರಪಡಿಸುತ್ತಾರೆ. ಈ ಸಂದರ್ಭದಲ್ಲಿ ಪಟ್ಟಣದ ಮೊಹರಂ ಆಚರಣೆಯ ಮುಖಂಡರಾದ ಬಾಬಾಜನ್ ಬಾಬು, ರೋಹಿತ್, ರಾಮಕೃಷ್ಣಪ್ಪ, ಇಸ್ಮಾಯಿಲ್ ಸಾಬ್ ಖಾದ್ರಿ ಅವರು ಮಾತನಾಡಿ, ಮೊಹರಂ ಹಬ್ಬವನ್ನ ದುಃಖದ ಹಬ್ಬ, ಕಣ್ಣೀರಿನ ಹಬ್ಬವಾಗಿ ಮುಸ್ಲಿಮರು ಆಚರಿಸುತ್ತಾರೆ. ಈ ತಿಂಗಳಲ್ಲಿ ಮುಸ್ಲಿಮರು ಧಾರ್ಮಿಕ ಚಟುವಟಿಕೆಗಳಲ್ಲಿ ಹೆಚ್ಚಾಗಿ ತೊಡಗಿಸಿಕೊಳ್ಳುತ್ತಾರೆ. ಮೊಹರಂ ಹಿಂದೂ ಮುಸ್ಲಿಮರು ಭಾವೈಕ್ಯತೆಯಿಂದ ಪಾಲ್ಗೊಂಡು ಹಬ್ಬವನ್ನ ಆಚರಿಸುತ್ತಾರೆ ಎಂದು ಹೇಳಿದ್ದಾರೆ. ವರದಿ ಗೋಪಾಲ ರೆಡ್ಡಿ, ನಂದಿ ಟಿವಿ, ಬಾಗೇಪಲ್ಲಿ. ಮದುವೆಯಾಗುವುದಾಗಿ ನಂಬಿಸಿ ಪ್ರೀತಿಸಿ 5 ತಿಂಗಳ ಗರ್ಭಿಣಿಯಾದ ನಂತರ ಕೈಕೊಟ್ಟು ಓಡಿ ಹೋದಂತಹ ಪ್ರಿಯಕರನ ಮನೆಯ ಮುಂದೆ ಪ್ರಿಯತಮೆಯು ಪ್ರತಿಭಟನೆಗೆ ಕುಳಿತಿರುವಂತಹ ಘಟನೆ ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ಪಟ್ಟಣದಲ್ಲಿ ನಡೆದಿದೆ. ಮತ್ತೆ ಬೆಳಗ್ಗೆ ನಾನು ಮನೆ ಹತ್ರ ಹೋಗ್ತೀನಿ ಅಂತ ಮೆಸೇಜ್ ಮಾಡಿದ್ರೆ, ನಾನು ಏನ್ ಬೇಕಾದ್ರೂ ಮಾಡ್ಕೋ ಹೋಗು, FIR ಮಾಡೋಗು ಕಲ್ಪೇಟ ಸ್ಟೇಷನ್ ಅಲ್ಲಿ, ಏನಾಗುತ್ತೋ ನಾನು ನೋಡ್ತೀನಿ ಅಂತ ಹೇಳಿದ್ರು. ಶ್ರೀನಿವಾಸಪುರ ತಾಲೂಕಿನ ಆರ್ ತಿಮ್ಮಸಂದ್ರ ಗ್ರಾಮದ ಸಂಯುಕ್ತ ಎಂಬುವವರಿಗೆ ಶ್ರೀನಿವಾಸಪುರ ಪಟ್ಟಣದ ಸುಭಾಷ್ ನಗರದ ಅಮರನಾಥ್ ಎಂಬಾತ ವಂಚಿಸಿದ್ದಾನೆ ಎಂದು ಆರೋಪಿಸಲಾಗಿದೆ. ಸಂಯುಕ್ತ ಅವರು ಈ ಹಿಂದೆ ಬೆಂಗಳೂರಿನಲ್ಲಿ ತಮ್ಮ ಪತಿ ಹರೀಶ್ ಜೊತೆ ವಾಸವಿದ್ದಾಗ ಪತಿಯ ಸ್ನೇಹಿತ ಅಮರನಾಥ್ ಅವರ ಪರಿಚಯವಾಯಿತು ಎನ್ನಲಾಗಿದೆ. ಅಮರನಾಥ್ ಅವರ ಪ್ರೀತಿಯ ಬಲೆಗೆ ಬಿದ್ದ ಸಂಯುಕ್ತ ತಮ್ಮ ಪತಿಯನ್ನ ಬಿಟ್ಟು ಅಮರನಾಥ್ ಜೊತೆಗಿದ್ದರು. ಕಳೆದ 3 ವರ್ಷಗಳಿಂದ ಇವರಿಬ್ಬರು ಪ್ರೀತಿಸುತ್ತಿದ್ದರು. ಇದೀಗ ಸಂಯುಕ್ತ 5 ತಿಂಗಳ ಗರ್ಭಿಣಿಯಾಗಿ ಮದುವೆಯಾಗುವಂತೆ ಒತ್ತಾಯಿಸಿದಾಗ ಅಮರನಾಥ್ ನಿರಾಕರಿಸಿದ್ದಾನೆ. ನ್ಯಾಯಕ್ಕಾಗಿ ಹೋರಾಡಲು ಮುಂದಾಗಿರುವ ಸಂಯುಕ್ತ ಅಮರನಾಥ್ ಅವರ ಮನೆಯ ಎದುರು ಡಾಕ್ಟರ್ BR ಅಂಬೇಡ್ಕರ್ ಅವರ ಭಾವಚಿತ್ರವನ್ನ ಇರಿಸಿಕೊಂಡು ಪ್ರತಿಭಟನೆ ನಡೆಸುತ್ತಿದ್ದಾರೆ. ಮದುವೆಯಾಗುವಂತೆ ಅಮರನಾಥ್ಗೆ ಒತ್ತಾಯಿಸಿ ಸಂಯುಕ್ತ ಅವರು ಪ್ರತಿಭಟನೆ ಮುಂದುವರಿಸಿದ್ದಾರೆ. ನಿನ್ನೆ ನೈಟು ನಾನು ಬೆಂಗಳೂರಿಗೆ ಹೋಗಿದ್ದೆ. ಇವ್ರು ನೋಡ್ಕೊಂಡು ಇವ್ರ ಫ್ರೆಂಡ್ ರೂಮ್ ಹತ್ರ, ಅವ್ರ ಹತ್ರನೇ ಇರೋದು. ಹೋಗಿದ್ರೆ ಬೇರೆಯವ್ರ ಕೈಲಿ ಕಾಲ್ ಮಾಡಿಸ್ಬಿಟ್ಟು ನನಗೆ ಈ ಥರ ನಾನು ಚಾಮರಾಜಪೇಟೆ ಸ್ಟೇಷನಿಂದ ಕಾಲ್ ಮಾಡ್ತಾ ಇರೋದು ಪೊಲೀಸವರು ಅಂತ ಹೇಳ್ಬಿಟ್ಟು 8 ಲಕ್ಷ ದುಡ್ಡು ಕಟ್ಟಬೇಕು ಅಂತ ಹೇಳಿ ಫೋನ್ ಮಾಡಿದ್ರಣ್ಣ. ಅವ್ನ ನಂಬರಿಂದನೇ ಮಾಡಿದರು. ನಾನು ಅನ್ನೋ ನಂಬರಿಂದ ಕಾಲ್ ಮಾಡಿದ್ದೆ, ನಾನು ಫೋನ್ ಪಿಕ್ ಮಾಡ್ತಾ ಇಲ್ಲ ಅಂತ
ಆ ಫೋನಲ್ಲಿ ಆ ಥರ ಹೇಳಿದ್ರಣ್ಣ. ಮತ್ತೆ 8 ಲಕ್ಷ ಕೊಟ್ಟು ಬಿಡಿಸ್ಕೊಂಡು ಹೋಗ್ರಿ ಬೆಳಗ್ಗೆ ಬಂದು ಅಂತ ಹೇಳಿಬಿಟ್ಟು, ಮತ್ತು ಬೆಳಗ್ಗೆ ನಾನು ನಿಮ್ಮ ಮನೆ ಹತ್ರ ಹೋಗ್ತೀನಿ ಅಂತ ಮೆಸೇಜ್ ಮಾಡಿದ್ರೆ ಅವ್ನು ಈ ಥರ ಮಾಡಿದಾನಣ್ಣ. ನೀನು ಏನು ಬೇಕಾದ್ರೂ ಮಾಡ್ಕೊ ಹೋಗು, ನಿನ್ನ ಇಷ್ಟ ಏನಾಗುತ್ತೋ ಅಂತ ಹೇಳಿಬಿಟ್ಟು ಮದುವೆ ಮಾಡ್ಕೊಂಡು ಹೋಗಿ ಮನೇಲಿ ಇಕ್ಕೊಂಡು ಇವಾಗ ಕೇಳಿದರೆ 100 ಜನ ಹತ್ರ ಹೋಗ್ತೀನಿ ತಾಳಿ ಕಟ್ಟೋಕ್ಕಾಗುತ್ತಾ ಅಂತ ಹೇಳ್ಬಿಟ್ಟು ಮೆಸೇಜ್ ಮಾಡಿದ್ದಾನಣ್ಣ. ಮತ್ತು ನಿಮ್ಮಪ್ಪ ನಿಮ್ಮಮ್ಮ ಹುಟ್ಟಿದ್ರೆ ಹೋಗಿ FIR ಮಾಡೋಗಿ ಕಲ್ಪೇಟೆ ಸ್ಟೇಷನಲ್ಲಿ, ಏನಾಗುತ್ತೋ ನಾನು ನೋಡ್ತೀನಿ ಅಂತ ಹೇಳ್ಬಿಟ್ಟು ನೋಡಿ ಅಣ್ಣ ಈ ಥರ ಮೆಸೇಜ್ ಮಾಡಿದ್ದಾನಣ್ಣ. ತುಂಬ ಕೆಟ್ಟದಾಗಿ ಅಂತ ಎಲ್ಲ ಮೆಸೇಜ್ ಮಾಡ್ತಿದ್ದಾನಣ್ಣ. ಕೋಲಾರ ಜಿಲ್ಲೆ ಮಾಲೂರಿನ ಸರ್ಕಾರಿ ಆಸ್ಪತ್ರೆಯಲ್ಲಿ ಆತಂಕಕಾರಿಯಾದಂತಹ ಘಟನೆಯೊಂದು ಬೆಳಕಿಗೆ ಬಂದಿದೆ. ಹೃದಯಾಘಾತದಿಂದ ಸಾವನ್ನಪ್ಪಿರುವ ವೈದ್ಯಾಧಿಕಾರಿಯಾದಂತಹ ವಸಂತ್ ಕುಮಾರ್ ಅವರ ಕೊಠಡಿ ಮತ್ತು ಲಾಕರ್ನಲ್ಲಿ ಮಾಟಮಂತ್ರಕ್ಕೆ ಸಂಬಂಧಪಟ್ಟಂತಹ ವಸ್ತುಗಳು ಪತ್ತೆಯಾಗಿದೆ. ಡಾಕ್ಟರ್ ವಸಂತ್ ಕುಮಾರ್ ಅವರು ಜೂನ್ 5ರಂದು ಹೃದಯಾಘಾತದಿಂದ ಸಾವನ್ನಪ್ಪಿದ್ದಾರೆ. ಶನಿವಾರ ಆಸ್ಪತ್ರೆಯಲ್ಲಿ ಇದ್ದ ಅವರ ಕೊಠಡಿಯನ್ನ ತೆರೆದಾಗ ಈ ಆಘಾತಕಾರಿ ವಿಷಯ ಬೆಳಕಿಗೆ ಬಂದಿದೆ. ಕೊಠಡಿಯಲ್ಲಿ ಇದ್ದ ಬೀರುವಿನಲ್ಲಿ ಮಾಟಮಂತ್ರಕ್ಕೆ ಸಂಬಂಧಿಸಿದ ವಸ್ತುಗಳು ಕಂಡುಬಂದಿದ್ದು ಹಲವು ಅನುಮಾನಗಳಿಗೆ ಕಾರಣವಾಗಿದೆ. ಡಾಕ್ಟರ್ ವಸಂತ್ ಕುಮಾರ್ ಅವರೇ ಮಾಟಮಂತ್ರ ಮಾಡಿಸುತ್ತಿದ್ದರಾ ಅಥವಾ ಅವರಿಗೆ ಕೆಡುಕು ಮಾಡುವ ಉದ್ದೇಶದಿಂದ ಯಾರಾದರೂ ಮಾಟಮಂತ್ರ ಮಾಡಿಸಿದ್ರಾ ಎಂಬ ಪ್ರಶ್ನೆಗಳು ಮೂಡಿವೆ. ಕಳೆದ 9 ವರ್ಷಗಳಿಂದ ಡಾಕ್ಟರ್ ವಸಂತ್ ಕುಮಾರ್ ಮಾಲೂರು ಸರ್ಕಾರಿ ಆಸ್ಪತ್ರೆಯಲ್ಲಿ ವೈದ್ಯಾಧಿಕಾರಿಯಾಗಿ ಸೇವೆ ಸಲ್ಲಿಸುತ್ತಿದ್ದರು. ಈ ಘಟನೆ ಸ್ಥಳೀಯವಾಗಿ ತೀವ್ರ ಚರ್ಚೆಗೆ ಗ್ರಾಸವಾಗಿದೆ. ಏನು ಗೊತ್ತಿಲ್ಲ ಮೇಡಮ್, ಪರವಾಗಿಲ್ಲ ಬಿಡಿ ಮೇಡಮ್. ಇಟ್ಕೊಪ್ಪ ಇದು ಮಾಡಿ ತಗೊಳ್ಳಿ ಫೋಟೋ. ಒಂದು ಕವರ್ ಅಲ್ಲಿ ಹಾಕಿ ಈಚೆ ಇಟ್ಟೆ ತಗೊಳ್ಳಿ. ನಟರಾಜನ್ ಕವರ್ ಕ್ಲಿಯರ್ ಆಗಿ ಬಂದಿದೆ. ಈಚೆ ಮಾಡ್ಬಿಡೋದು ಬೇಡ 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 ಬಾಕ್ಸ್ ಅಲ್ಲಿ ಮೇಡಮ್ ಇರಿ ಮೇಡಮ್. ಸರಿ ನೀವೇ ಓಡ್ಬಂದ್ಬಿಟ್ರಿ ಅಂತಪ್ಪ. ಫ್ಲಾಗ್ ಅಲ್ಲಿ ಮಾಡ್ತಪ್ಪ. ಬೇಡ ಬೇಡ ಆಯ್ತು ಬಿಡಿ ಅವರೇ, ಬಿಡಿ ಸಾಕು. ಇದ್ರಲ್ಲ ಫೋಟೋ ಮಾಡಿ ಪೇಪರ್ ಅಲ್ಲಿ ಅಲ್ಲಿಡಿ. ನೀವು ಏನೇನು ನೋಡಿ ಹೊರಗಡೆ ಇಡಿ. ಯಾಕಂದ್ರೆ ಎರಡು ಶೆಲ್ಫ್, ಎರಡನೇ ಶೆಲ್ಫ್ ಹಿಡಿತಾ ಇರ್ತೀವಿ ಮೇಡಮ್. ಇಷ್ಟು ಮಾತ್ರ ಇತ್ತು ಪೇಪರ್. ಇವಾಗ ನೀವು ಹಾಕಿದ್ರಾ? ಬಿಡಿ ಅಲ್ಲೇ ಇಡಿ. ಚೇಳೂರು ತಾಲೂಕಿನ ಎನಿಗದಲೆ ಗ್ರಾಮದಲ್ಲಿ ನಾಡಪ್ರಭು ಕೆಂಪೇಗೌಡರ ಜಯಂತಿಯನ್ನ ಅದ್ದೂರಿಯಾಗಿ ಆಚರಣೆ ಮಾಡಲಾಯಿತು. ಕೆಂಪೇಗೌಡರ ಜಯಂತಿಯ ಕಾರ್ಯಕ್ರಮವನ್ನ ಒಕ್ಕಲಿಗರ ಸಂಘದ ಮುಖಂಡರು ಮತ್ತು ಪಂಚಾಯಿತಿಯ ಸದಸ್ಯರು ಉದ್ಘಾಟನೆ ಮಾಡಿದ್ದಾರೆ. ನಂತರ ಒಕ್ಕಲಿಗರ ಸಂಘದ ಮುಖಂಡರಾದಂತಹ ಸುಧಾಕರ್ ಅವರು ಕಾರ್ಯಕ್ರಮವನ್ನ ಉದ್ದೇಶಿಸಿ ಮಾತನಾಡಿದ್ದಾರೆ. ಒಕ್ಕಲಿಗರ ಸಂಘದ ಮುಖಂಡ ಸುಧಾಕರ್ ಮಾತನಾಡಿ, ಜಾಗತಿಕ ಮಟ್ಟದಲ್ಲಿ ರಾಜ್ಯದ ರಾಜಧಾನಿ ಸಿಲಿಕಾನ್ ಸಿಟಿ ಬೆಂಗಳೂರು ಪ್ರಖ್ಯಾತಿ ಗಳಿಸಿರುವುದು ನಾಡಿನ ಹೆಮ್ಮೆಯಾಗಿದೆ. ಬೆಂಗಳೂರು ನಿರ್ಮಾತೃ ಕೆಂಪೇಗೌಡರು ಉತ್ತಮ ಆಡಳಿತಗಾರರಾಗಿದ್ದ ಕಾರಣ ಇಂದು ಮಹಾನಗರದಲ್ಲಿ ಕೋಟಿಗಟ್ಟಲೆ ಜನತೆಗೆ ಉದ್ಯೋಗ ನೀಡಿ ಬದುಕು ಕಟ್ಟಿಕೊಳ್ಳಲು ಸಾಧ್ಯವಾಗಿದೆ ಎಂದರು. ಜೊತೆಗೆ ಅನ್ನ ಸಂತರ್ಪಣೆ ಮಾಡಲಾಯಿತು. ಊರಿನ ಪ್ರಮುಖ ಬೀದಿಗಳಲ್ಲಿ ಕೆಂಪೇಗೌಡರ ಭಾವಚಿತ್ರದ ಮೆರವಣಿಗೆ ಅದ್ದೂರಿಯಾಗಿ ನಡೆಯಿತು. ಗ್ರಾಮ ಪಂಚಾಯಿತಿಯ PDO ಶೈಲಜಾ ಹಾಗೂ ಒಕ್ಕಲಿಗರ ಸಮುದಾಯದ ಮುಖಂಡರು ಹಾಗೂ ಗ್ರಾಮಸ್ಥರು ಇದ್ದರು. ವರದಿ ರಾಮಾಂಜನೇಯ, ಎಸ್ ನಂದಿ ಟಿವಿ, ಚೇಳೂರು.
ಇದಾಗಿತ್ತು ಇವತ್ತಿನ ವಿಶೇಷ. ಸ್ಥಳೀಯ ಸುದ್ದಿಗಳಿಗಾಗಿ ನೋಡ್ತಾ ಇರಿ ನಂದಿ ಟಿವಿ. ಈ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಾವು ಹಾಕಿದ ಮಾಹಿತಿ ತಕ್ಷಣ ನಿಮಗೆ ನೋಟಿಫಿಕೇಶನ್ ಬರಬೇಕು ಅಂದ್ರೆ ಬೆಲ್ ಬಟನ್ ಕ್ಲಿಕ್ ಮಾಡಿ.